ಹಾಯ್ ಎಲ್ರಿಗೂ ನಮಸ್ಕಾರ. 2024 ಮುಗ್ದೇ ಹೋಯ್ತು, 25 ಬಂದೇ ಬಿಡ್ತು. ಏನೇನ್ ಮಾಡಿದ್ವಿ ಈ ವರ್ಷ ಅಂತ ಅಂದ್ಕೊಂಡ್ರೆ ಏನಿಲ್ಲ ಅಂತಾನೆ ಅನ್ಸೋದು. ನನಗಂತೂ ಈ ವರ್ಷ ತುಂಬಾ ಸಿಂಪಲ್ ಆಗೇ ಕಳೆದೋಯ್ತು. ಕೇಕ್ ಕಟ್ ಮಾಡಿ ವರ್ಷನ ವೆಲ್ಕಮ್ ಅಂತೂ ಮಾಡಿದ್ದೆ. ನೆನ್ಪಿದ್ಯಾ? 2024 ಜನವರಿಲಿ ಬಿಸಿಲ ಬೇಗೆ ತುಂಬಾ ಇತ್ತು. ಮಳೆ ಈ ವರ್ಷ ಬಂದ್ರೆ ಸಾಕಪ್ಪ ಅನ್ನೋ ಬೇಡಿಕೆಯಿಂದ ವರ್ಷ ಸ್ಟಾರ್ಟ್ ಆಯ್ತು. ತಂಗಿಗೆ ಡಿಸೆಂಬರ್ನಲ್ಲಿ ಮಗಳು ಹುಟ್ಟಿದ್ರಿಂದ ಅವಳ ನೋಡು ಸಂಭ್ರಮದಲ್ಲಿ ಜನವರಿ ಮುಗಿದೋಯ್ತು. ಫೆಬ್ರವರಿಲಿ ಜಾತ್ರೆ ಮಾಡಿದ್ದು, ಮಾರ್ಚ್ನಲ್ಲಿ ಮಗನ ಸ್ಟಡೀಸ್ ಮತ್ತೆ ಎಕ್ಸಾಮ್ ಅಂದ್ಕೊಂಡೆ ಕಳೆದೋಯ್ತು. ಏಪ್ರಿಲ್ನಲ್ಲಿ ಯುಗಾದಿ ಜೊತೆ ಮಗಳ ನಾಮಕರಣದ ತರಾತುರಿ, ಬಿಸಿಲಿನ ಅಬ್ಬರ, ಮಳೆಯ ಬರುವಿಕೆಗೆ ಕಾತುರ. ಮೇನಲ್ಲಿ ಮನೆಯವರ ಬರ್ತ್ಡೇ, ವೆಡ್ಡಿಂಗ್ ಆನಿವರ್ಸರಿಯ ಖುಷಿ. ಜೊತೆಗೆ ಸೂರಜ್ಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ನಲ್ಲಿ ಇದ್ದಿದ್ದೆ ಮೇ ಮುಗಿದೋಯ್ತು. ಜೂನ್ನಲ್ಲಿ ಸೂರಜ್ನ ಸ್ಕೂಲ್ ಸ್ಟಾರ್ಟ್ ಆಗಿ ಮಳೆನೂ ಸ್ಟಾರ್ಟ್ ಆಯ್ತು. ಅರ್ಧ ವರ್ಷ ಹೇಗೆ ಕಳೆದ್ವು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಜೂನು ಮುಗಿದೋಯ್ತು. ಜುಲೈನಲ್ಲಿ ಹೈದರಾಬಾದ್ನ ಟ್ರಿಪ್, ರಾಯರ ದರ್ಶನದ ಭಾಗ್ಯ, ಜೊತೆಗೆ ಬರ್ತ್ಡೇ ದಿನ ರಾಮೋಜಿ ಫಿಲಂ ಸಿಟಿಲಿ ಇದ್ದೆ ಅನ್ನೋದೇ ಖುಷಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ವರಮಹಾಲಕ್ಷ್ಮಿ ಹಬ್ಬದಿಂದ ದೀಪಾವಳಿ ಹಬ್ಬದವರೆಗೂ ಹಬ್ಬಗಳದ್ದೇ ಕಾರುಬಾರು. ಮಧ್ಯದ ಸೆಪ್ಟೆಂಬರ್ನಲ್ಲಿ ಸೂರಜ್ನ ಹುಟ್ಟಿದ ಹಬ್ಬ ಇನ್ನು ಜೋರು. ಹಬ್ಬ ಮಾಡಿ ಸ್ವಲ್ಪ ದೇವಸ್ಥಾನಗಳನ್ನ ತಿರುಗಿದ್ದು, ಸ್ವಲ್ಪ ಇನ್ಸ್ಟಾದಲ್ಲಿ ಪೋಸ್ಟ್ ಜಾಸ್ತಿನೇ ಆದ್ವು ಅನ್ಸುತ್ತೆ. ಇನ್ನು ಉಳಿದಿರೋದು ಡಿಸೆಂಬರ್, ಮಗಳಿಗೆ 1 ವರ್ಷದ ಸಂಭ್ರಮ, ಜೊತೆಗೆ ತಾತನ್ನ ಕಳ್ಕೊಂಡ್ವಿ ಅನ್ನೋ ಬೇಜಾರು. ಇವತ್ತು ಈ ವರ್ಷದ ಕೊನೆಯ ದಿನ. ಹೇಗಿತ್ತು 2024 ಅಂದ್ರೆ ಹೀಗಿತ್ತು ಅನ್ನೋದೊಂದೇ ಉತ್ತರ. ಬರೋ ವರ್ಷಕ್ಕೆ ಹೆಚ್ಚೇನು ಕೋರಿಕೆ ಇಲ್ಲ. ನಾನ್ ಪ್ರೀತಿಸೋರು, ನನ್ನನ್ನು ಪ್ರೀತಿಸೋರು ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಉಳ್ದಿರೋ ಈಡೇರದ ಒಂದೇ ಒಂದು ಆಸೆ ಅಂದ್ರೆ ಈ ವರ್ಷನಾದ್ರೂ ಸ್ವಲ್ಪ ತೆಳ್ಳಗಾಗ್ಬೇಕು ಅಂತ. ನಿಮ್ಮ ಹೊಸ ವರ್ಷ ಹೇಗಿರ್ಬೇಕು ತಿಳಿಸ್ತೀರಾ?